ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ 2025 ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಕೂಡ ಪ್ರಮುಖವಾದ ಸೆಷನ್ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಇರ್ತಿದೆ, ವರ್ಲ್ಡ್ ಹೆರಿಟೇಜ್ ಸೈಟ್, ವರ್ಲ್ಡ್ ಹೆರಿಟೇಜ್ ಡೇ, ವಿಶ್ವ ಪಾರಂಪರಿಕ ದಿನ, ವಿಶ್ವ ಪಾರಂಪರಿಕ ದಿನ ಅಥವಾ ವರ್ಲ್ಡ್ ಹೆರಿಟೇಜ್ ಡೇಯನ್ನು ಯಾವಾಗ ಆಚರಿಸಲಾಗುತ್ತೆ? ಸರಿ ಉತ್ತರ, ಪ್ರತಿ ವರ್ಷ 18 ಏಪ್ರಿಲ್ ಅಂದು ವರ್ಲ್ಡ್ ಹೆರಿಟೇಜ್ ಡೇಯನ್ನು ಆಚರಿಸಲಾಗುತ್ತೆ. 1982ರಲ್ಲಿ ಇಕೋಮೋಸ್ನಲ್ಲಿ ಇದರ ತೀರ್ಮಾನ ಮಾಡಲಾಗುತ್ತೆ. ಅಂದರೆ ಪ್ರತಿ ವರ್ಷ 18 ಏಪ್ರಿಲ್ ಅಂದು ವರ್ಲ್ಡ್ ಹೆರಿಟೇಜ್ ಡೇಯನ್ನು ನಡೆಸುವಂಥ ತೀರ್ಮಾನ ಮಾಡುತ್ತೆ. ಭಾರತದಲ್ಲಿ ಪ್ರತಿ ವರ್ಷ ನವೆಂಬರ್ 19ರಿಂದ 25ರವರೆಗೆ ಪಾರಂಪರಿಕ ತಾಣಗಳ ಸಪ್ತಾಹವನ್ನು ಮಾಡಲಾಗುತ್ತೆ. ಪಾರಂಪರಿಕ ತಾಣಗಳ ಸಪ್ತಾಹ ನವೆಂಬರ್ 19ರಿಂದ 25ರವರೆಗೆ ಪಾರಂಪರಿಕ ತಾಣಗಳ ಸಪ್ತಾಹವನ್ನು ಮಾಡಲಾಗುತ್ತೆ. ಸೊ ವರ್ಲ್ಡ್ ಹೆರಿಟೇಜ್ ಡೇ ಪ್ರತಿ ವರ್ಷ 18 ಏಪ್ರಿಲ್ ಅಂದು ಮಾಡಲಾಗುತ್ತೆ. ಭಾರತದಲ್ಲಿ ಒಟ್ಟು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ 44 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ ಭಾರತದಲ್ಲಿ. ಹಾಗಾದರೆ 44ನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಯಾವುದು ಕೇಳಿದ್ರೆ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಯಾವುದು ಕೇಳಿದ್ರೆ, ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್. ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪ್ ಇದೆಯಲ್ಲ, ಇದು ಭಾರತದ 44ನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಆಗಿ ಆಯ್ಕೆಯಾಗಿರೋದು. ಇದು ಎಲ್ಲಿದೆ ಕೇಳಿದ್ರೆ, ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿರುವಂಥದ್ದು. ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿರುವಂಥದ್ದು. ಏನಿದು ಕೇಳಿದ್ರೆ, ಕೋಟೆಗಳ ಸಮುಚ್ಚಯ. ಇದು ಕೋಟೆಗಳ ಸಮುಚ್ಚಯ ಅಂದರೆ ಅನೇಕ ಕೋಟೆಗಳು, ಒಟ್ಟು 12 ಕೋಟೆಗಳನ್ನು ಸೇರಿಸಿಕೊಂಡು ಅದರ ವಾಸ್ತುಶಿಲ್ಪ, ವಿನ್ಯಾಸ ಇವನ್ನೆಲ್ಲ ಸೇರಿಸ್ಕೊಂಡು 12 ಕೋಟೆಗಳನ್ನು, ಮಹಾರಾಷ್ಟ್ರದಲ್ಲಿ 11 ಮತ್ತು ತಮಿಳುನಾಡಲ್ಲಿ 1 ಕೋಟೆಯನ್ನು ಸೇರಿಸ್ಕೊಂಡು ಈ ಒಂದು ಮರಾಠ ಮಿಲಿಟರಿ ಲ್ಯಾಂಡ್ಸ್ಕೇಪನ್ನು ಭಾರತದ 44ನೇ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಆಯ್ಕೆ ಮಾಡಲಾಗಿದೆ. ಭಾರತದ ಯಾವ ರಾಜ್ಯದಲ್ಲಿ ಅಧಿಕ ಯುನೆಸ್ಕೋ ಪಾರಂಪರಿಕ ತಾಣಗಳಿವೆ? ಸರಿ ಉತ್ತರ, ಮಹಾರಾಷ್ಟ್ರದಲ್ಲಿ ಅಧಿಕ ಯುನೆಸ್ಕೋ ಪಾರಂಪರಿಕ ತಾಣಗಳಿದ್ದು, ಪ್ರಮುಖ ತಾಣಗಳ ಬಗ್ಗೆ ಹೇಳೋದಾದರೆ ಅಜಂತಾ ಗುಹಾಂತರ ದೇವಾಲಯಗಳು, ಎಲ್ಲೋರದ ಗುಹಾಂತರ ದೇವಾಲಯಗಳು, ಛತ್ರಪತಿ ಶಿವಾಜಿ ಟರ್ಮಿನಸ್, ಮುಂಬೈನ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಛತ್ರಪತಿ ಶಿವಾಜಿ ಟರ್ಮಿನಸ್, ಹಾಗೆಯೇ ವಿಕ್ಟೋರಿಯಾ ಆರ್ಟ್ ಗ್ಯಾಲರಿ, ವಿಕ್ಟೋರಿಯಾ ಆರ್ಟ್ ಅಸೆಂಬ್ಲಿ, ಇವು ಮಹಾರಾಷ್ಟ್ರದ ಪ್ರಮುಖ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳಾಗಿವೆ. ಪ್ರಪಂಚದ ಪ್ರಮುಖ ಸ್ಥಳಗಳಿಗೆ ವಿಶ್ವ ಪಾರಂಪರಿಕ ಸ್ಥಾನಮಾನ ನೀಡುವ ಸಂಸ್ಥೆ ಯಾವುದು? ಸರಿ ಉತ್ತರ, ಯುನೆಸ್ಕೋ. ಯುನೆಸ್ಕೋದ ಕೇಂದ್ರ ಕಚೇರಿ ಎಲ್ಲಿದೆ ಕೇಳಿದ್ರೆ, ಪ್ಯಾರಿಸ್ನಲ್ಲಿ ಇರುವಂಥದ್ದು, ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇದು ಅಜಂತಾ ಗುಹಾಂತರ ದೇವಾಲಯಗಳು ಯಾವ ರಾಜ್ಯದಲ್ಲಿವೆ? ಸರಿಯಾದ ಉತ್ತರ, ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇದು 1983ರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರ್ಪಡೆ. ಅಜಂತಾ ಗುಹಾಂತರ ದೇವಾಲಯಗಳು 1983ರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರ್ತು. ಇದನ್ನು ಅನ್ವೇಷಣೆ ಮಾಡಿದ್ದು, ಅಜಂತಾ ಗುಹಾಂತರ ದೇವಾಲಯಗಳನ್ನು 1819ರಲ್ಲಿ ಅನ್ವೇಷಿಸಲಾಯಿತು. ಯಾಕಂದರೆ ಅಲ್ಲಿವರೆಗೆ ಅದು ಅಕ್ಷರಶಃ ದಟ್ಟ ಅರಣ್ಯದಲ್ಲಿ ಅದು ಮುಚ್ಚಿ ಹೋಗಿತ್ತು. 1819ರಲ್ಲಿ ಹುಡುಕಲಾಗುತ್ತೆ. ಇದರ ವಿಶೇಷತೆ ಏನು ಕೇಳಿದ್ರೆ, ಇಲ್ಲಿ ಬೌದ್ಧ ಧರ್ಮದ ಚಿತ್ರಗಳನ್ನು ಕಾಣ್ತೀವಿ.
ಬೌದ್ಧ ಧರ್ಮದ ಚಿತ್ರಕಲೆಗಳು ಈ ಅಜಂತಾ ಗುಹಾಂತರ ದೇವಾಲಯಗಳಲ್ಲಿದೆ ಮತ್ತು ಯಾವುದೇ ರೀತಿಯ ಆಧುನಿಕ ಪೇಂಟನ್ನು ಬಳಸದೆ ನೈಸರ್ಗಿಕವಾಗಿರುವಂತಹ ಹಸಿರು ಸಸ್ಯಗಳು ಮತ್ತು ನೈಸರ್ಗಿಕ ಬಣ್ಣವನ್ನು ಬಳಸಿ ಬರೆದಂತಹ ಶತಮಾನದ ಹಿಂದಿನ ಚಿತ್ರಗಳು ಇಲ್ಲಿ ಕಾಣಸಿಗ್ತವೆ. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗ್ರಾ ಕೋಟೆ ಇದೆಯಲ್ಲ, ಇದು ಯಾವ ರಾಜ್ಯದಲ್ಲಿದೆ? ಸರಿ ಉತ್ತರ ಇದು ಆಗ್ರಾ ಕೋಟೆ. ಸರಿ, 6ನೇ ಪ್ರಶ್ನೆ ಇದು. ಆಗ್ರಾ ಕೋಟೆ ಎಲ್ಲಿದೆ ಕೇಳಿದ್ರೆ ಇದು ಆಗ್ರಾದಲ್ಲಿ ಇರುವಂಥದ್ದು, ಉತ್ತರ ಪ್ರದೇಶದ ಆಗ್ರಾದಲ್ಲಿ. ಯಮುನಾ ನದಿ ತೀರದಲ್ಲಿದೆ ಇದು. ಯಮುನಾ ನದಿ ತೀರದಲ್ಲಿದೆ. ಹಾಗೆಯೇ ಇದನ್ನು 1983ರಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ ಪಟ್ಟಿಗೆ ಸೇರಿಸಲಾಯಿತು. 1983ರಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ ಪಟ್ಟಿಗೆ ಸೇರಿಸಲಾಯಿತು. ಸೊ ಆಗ್ರಾ ಕೋಟೆಯನ್ನು ನಿರ್ಮಾಣ ಮಾಡಿದ್ದು ಅಕ್ಬರ್. ಈ ಆಗ್ರಾ ಕೋಟೆಯ ವಿಶೇಷತೆ ಏನು ಕೇಳಿದ್ರೆ, ಆಗ್ರಾ ಕೋಟೆಯಲ್ಲಿ ಪ್ರಮುಖ ಮಂಜಿಲ್ಗಳಿದ್ದಾವೆ, ಪ್ರಮುಖ ಮಹಲ್ಗಳಿದ್ದಾವೆ. ಯಾವುದೇ ಅಂತ ನೋಡ್ತಾ ಹೋದರೆ ಜಹಾಂಗೀರ್ ಮಹಲ್, ದಿವಾನ್-ಇ ಆಲಂ, ದಿವಾನ್-ಇ-ಖಾಸ್, ಮತ್ತು ಪ್ರಮುಖವಾಗಿ ಮೋತಿ ಮಸೀದಿ. ಈ 4 ಕೂಡ ಆಗ್ರಾ ಕೋಟೆ ಒಳಗಡೆ ಇರುವಂಥದ್ದು. ನಿರ್ಮಾಣ ಮಾಡಿದ್ದು ಅಕ್ಬರ್. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ಕೋನಾರ್ಕ ಸೂರ್ಯ ದೇವಾಲಯ, ಸೂರ್ಯ ಟೆಂಪಲ್ ಕೋನಾರ್ಕದ ಸೂರ್ಯ ಮಂದಿರ ಯಾವ ರಾಜ್ಯದಲ್ಲಿದೆ? ಸರಿ ಉತ್ತರ ಇದು ಒಡಿಸ್ಸಾ ರಾಜ್ಯದಲ್ಲಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದನ್ನು 1250ರಲ್ಲಿ ನಿರ್ಮಾಣ ಮಾಡಲಾಯಿತು. ನಿರ್ಮಾಣ ಮಾಡಲಾಯಿತು. ಇದನ್ನು ನಿರ್ಮಾಣ ಮಾಡಿದವರು ಯಾರು ಕೇಳಿದ್ರೆ 1ನೇ ರಾಜ ನರಸಿಂಹವರ್ಮನ್. ಇದನ್ನು ನಿರ್ಮಾಣ ಮಾಡಿದ. ಒಡಿಸ್ಸಾದ ಕೋನಾರ್ಕ ಸೂರ್ಯ ದೇವಾಲಯವನ್ನು ಇನ್ನೊಂದು ಹೆಸರಿಂದ ಕರೀತಾರೆ, ಅದರ ಹೆಸರು ಬ್ಲಾಕ್ ಪಗೋಡ. ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ಮಹಾಬಲಿಪುರಂ ಸ್ಮಾರಕ ಯಾವ ರಾಜ್ಯದಲ್ಲಿದೆ? ಸರಿ ಉತ್ತರ ಮಹಾಬಲಿಪುರಂ ಇದೆಯಲ್ಲ, ಮಹಾಬಲಿಪುರಂ ಇರುವಂಥದ್ದು ತಮಿಳುನಾಡಲ್ಲಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇದನ್ನು 1984ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಯಿತು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರಿಸಲಾಯಿತು. ಇದನ್ನು ಪಲ್ಲವ ರಾಜರ ವಂಶದವರು ನಿರ್ಮಾಣ ಮಾಡ್ತಾರೆ. ಪಲ್ಲವರ ಕಾಲದಲ್ಲಿ ಮಹಾಬಲಿಪುರಂನ ಸ್ಮಾರಕಗಳು, ದೇವಾಲಯಗಳು ನಿರ್ಮಾಣ ಆದವು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದಂಥ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಸರಿ ಉತ್ತರ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಇರುವಂಥದ್ದು ಅಸ್ಸಾಂನಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದನ್ನು 1985ರಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಯಿತು. ಮತ್ತು ಕಾಜಿರಂಗ ನ್ಯಾಷನಲ್ ಪಾರ್ಕ್ನ ವಿಶೇಷತೆ ಏನು ಕೇಳಿದ್ರೆ, ಇಲ್ಲಿ ಪ್ರಪಂಚದಲ್ಲಿಯೇ ಒಂಟಿ ಕೊಂಬಿನ ಗೇಂಡಾಮೃಗ ಇರುವಂತಹ ಏಕೈಕ ಪ್ರದೇಶ ಇದು. ಒಂಟಿ ಕೊಂಬಿನ ಗೇಂಡಾಮೃಗಗಳು ಈ ಒಂದು ಅಸ್ಸಾಂನ ಕಾಜಿರಂಗ ನ್ಯಾಷನಲ್ ಪಾರ್ಕಲ್ಲಿ ಕಂಡುಬರ್ತವೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ರಾಜಸ್ಥಾನಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನು 1985ರಲ್ಲಿ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರಿಸಲಾಯಿತು. ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಳವಾದ ದ ಕಾನ್ವೆಂಟ್ ಆಫ್ ಸೆಂಟ್ ಗೆಜಿಟನ್ ಆ್ಯಂಡ್ ಚರ್ಚ್ ಆಫ್ ಡಿವೈನ್ ಪ್ರಾವಿಡೆನ್ಸ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಗೋವಾ ರಾಜ್ಯದಲ್ಲಿ ಇರುವಂಥದ್ದು.
ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಳವಾದ ಖಜುರಾಹೋ ದೇವಾಲಯ ಯಾವ ರಾಜ್ಯದಲ್ಲಿದೆ? ಸರಿ ಉತ್ತರ ಇದು ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಖಜುರಾಹೋ ದೇವಾಲಯವನ್ನು 1986ರಲ್ಲಿ ವರ್ಲ್ಡ್ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಯಿತು. ಇದು ಮಧ್ಯಪ್ರದೇಶದ ಚತುರಪುರ ಜಿಲ್ಲೆಯಲ್ಲಿದೆ. ಚತುರಪುರ ಜಿಲ್ಲೆಯಲ್ಲಿರುವಂಥದ್ದು. ಇದರ ವಿಶೇಷತೆ ಏನು ಕೇಳಿದ್ರೆ, ಇಲ್ಲಿ ಹಿಂದೂ ಮತ್ತು ಜೈನ ಮಂದಿರಗಳು ಇವೆ. ಹಿಂದೂ ಮತ್ತು ಜೈನ ಮಂದಿರಗಳಿವೆ. ಖಜುರಾಹೋ ದೇವಾಲಯವನ್ನು ನಿರ್ಮಾಣ ಮಾಡಿದ್ದು ಚಂದೇಲ ಅರಸರು. ಚಂದೇಲರ ಡಂಗ ಎನ್ನುವಂಥ ದೊರೆ ಇದನ್ನ ನಿರ್ಮಾಣ ಮಾಡ್ತಾನೆ. ಇದರ ವಿಶೇಷತೆ ಏನು ಕೇಳಿದ್ರೆ, ಇದು ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ನಾಗರ ಶೈಲಿಯಲ್ಲಿ ನಿರ್ಮಿಸಲಾಗಿರುವಂಥದ್ದು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣ ಸ್ಥಳವಾದ ಹಂಪಿ ಸ್ಮಾರಕ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಕರ್ನಾಟಕದಲ್ಲಿರುವಂಥದ್ದು. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇದನ್ನು ನಿರ್ಮಿಸಲಾಯಿತು. ವಿಜಯನಗರ ಕಾಲದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಇದನ್ನು ನಿರ್ಮಿಸಲಾಯಿತು. ಕರ್ನಾಟಕದ ಹಂಪಿ ಸ್ಮಾರಕ ಸ್ಥಳಗಳು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿಸಲಾಗಿದ್ದು, ವಿಜಯನಗರ ಸಾಮ್ರಾಜ್ಯವನ್ನು ಹರಿಹರ ಮತ್ತು ಬುಕ್ಕ ನಿರ್ಮಾಣ ಮಾಡ್ತಾರೆ. ಇನ್ನೊಂದು ವಿಶೇಷವಾದ ಅಂಶ ಇದೆ. ಏನು ಕೇಳಿದ್ರೆ, ಹಂಪಿಯ ಕಲ್ಲಿನ ರಥ ಇದೆಯಲ್ಲ, ಹಂಪಿಯ ಕಲ್ಲಿನ ರಥ ಭಾರತದಲ್ಲಿ ಕರೆನ್ಸಿ ನೋಟಿನ ಮೇಲೆ ಹಂಪಿ ಕಲ್ಲಿನ ರಥ ಚಿತ್ರ ಇದೆ. ಹಾಗಾದರೆ ಎಷ್ಟು ರೂಪಾಯಿ ನೋಟಿನ ಮೇಲಿದೆ ಅಂತ ತುಂಬ ಸರಿ ಕೇಳಿದ್ದಾರೆ. 50 ರೂಪಾಯಿ ನೋಟಿನ ಮೇಲೆ. ವಿಶ್ವ ಪಾರಂಪರಿಕ ತಾಣವಾದ ಹಂಪಿಯ ಸ್ಮಾರಕದ ಹಂಪಿ ಕಲ್ಲಿನ ರಥ 50 ರೂಪಾಯಿ ನೋಟಿನ ಮೇಲೆ ಮುದ್ರಿಸಲಾಗಿದೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಳವಾದ ಫತೇಪುರ ಸಿಕ್ರಿ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಉತ್ತರ ಪ್ರದೇಶದಲ್ಲಿ ಇರುವಂಥದ್ದು. 1986ರಲ್ಲಿ ಇದನ್ನು ವರ್ಲ್ಡ್ ಹೆರಿಟೇಜ್ ಲಿಸ್ಟ್ಗೆ ಸೇರಿಸಲಾಯಿತು. 1986ಅಲ್ಲಿ ಫತೇಪುರ ಸಿಕ್ರಿಯನ್ನು ನಿರ್ಮಾಣ ಮಾಡಿದ್ದು ಅಕ್ಬರ್. ಇದನ್ನು ಅಕ್ಬರ್ ನಿರ್ಮಿಸಿದ. ಅಕ್ಬರ್ 1571ರಿಂದ 85ರವರೆಗೆ ಫತೇಪುರ ಸಿಕ್ರಿಯನ್ನು ನಿರ್ಮಾಣ ಮಾಡ್ತಾನೆ, ಅಂದರೆ ನಿರ್ಮಿಸ್ತಾ. ಈ ಫತೇಪುರ ಸಿಕ್ರಿ ವಿಶೇಷತೆ ಏನು ಕೇಳಿದ್ರೆ, ಇದು 1571ರಿಂದ 85ರವರೆಗೆ ಫತೇಹಾಬಾದ್ ಇದೆಯಲ್ಲ, ಇದು ಮೊಘಲರ ರಾಜಧಾನಿಯಾಗಿತ್ತು. ಇದು ಮೊಘಲರ ರಾಜಧಾನಿಯಾಗಿತ್ತು. ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಳವಾದ ಮಾನಸ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಅಸ್ಸಾಂನಲ್ಲಿರುವಂಥದ್ದು. 1985ರಲ್ಲಿ ಈ ಮಾನಸ ವನ್ಯಜೀವಿ ಅಭಯಾರಣ್ಯವನ್ನು ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರಿಸಲಾಯಿತು. ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಳವಾದ ಪಟ್ಟದಕಲ್ಲು ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಕರ್ನಾಟಕದಲ್ಲಿ ಇರುವಂಥದ್ದು. 1987ರಲ್ಲಿ ಇದನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಯಿತು. ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಳವಾದ ಗ್ರೇಟ್ ಲಿವಿಂಗ್ ಚೋಳಾ ಟೆಂಪಲ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ತಮಿಳುನಾಡಲ್ಲಿ ಇರುವಂಥದ್ದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಇದನ್ನು 1987ರಲ್ಲಿ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರಿಸಲಾಯಿತು. ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಳವಾದ ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಸರಿ ಉತ್ತರ ಇದು ಪಶ್ಚಿಮ ಬಂಗಾಳದಲ್ಲಿರುವಂಥದ್ದು. ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಇದನ್ನು 1987ರಲ್ಲಿ ವರ್ಲ್ಡ್ ಹೆರಿಟೇಜ್ ಪಟ್ಟಿಗೆ ಸೇರಿಸಲಾಯಿತು. ಇದರ ವಿಶೇಷತೆ ಏನು ಕೇಳಿದ್ರೆ, ಇಲ್ಲಿ ಮ್ಯಾಂಗ್ರೋ ಅರಣ್ಯ ಕಂಡುಬರುತ್ತೆ. ಮ್ಯಾಂಗ್ರೋ ಅರಣ್ಯ ಇದೆ ಇಲ್ಲಿ. ಸುಂದರ್ಬನ್ ಫಾರೆಸ್ಟ್ ಮೀನ್ಸ್ ರಾಷ್ಟ್ರೀಯ ಉದ್ಯಾನದಲ್ಲಿ ಮ್ಯಾಂಗ್ರೋ ಅರಣ್ಯ ಪ್ರದೇಶ ಕಂಡುಬರುತ್ತೆ. ಅದರ ಜೊತೆಗೆ ಇಲ್ಲಿ ಬಂಗಾಳದ ಹುಲಿ ಕೂಡ ಇದೆ. ಬಂಗಾಳದ ಹುಲಿಗಳು ಯಥೇಚ್ಛವಾಗಿ ತುಂಬ ಕಂಡುಬರ್ತವೆ ಇಲ್ಲಿ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದು ಇತ್ತೀಚೆಗೆ ವರ್ಲ್ಡ್ ಹೆರಿಟೇಜ್ ಸೈಟ್ಗೆ ಸೇರಿಸ್ತು. ಯಾವುದು ಕೇಳಿದ್ರೆ ಶಾಂತಿನಿಕೇತನ ಆಶ್ರಮ.
ಶಾಂತಿನಿಕೇತನ ಆಶ್ರಮ 41ನೇ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿ ಯುನೆಸ್ಕೋ ಪಟ್ಟಿಗೆ ಸೇರಿಕೊಳ್ತು. ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಳವಾದ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯದಲ್ಲಿರುವಂಥದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 2005ರಲ್ಲಿ ವ್ಯಾಲಿ ಆಫ್ ಫ್ಲವರ್ಸನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಯಿತು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ಕುತುಬ್ ಮಿನಾರ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ದೆಹಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರುವಂಥದ್ದು. ದೆಹಲಿಯಲ್ಲಿ ಕಂಡುಬರುತ್ತಿದ್ದು ದೆಹಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಒಂದು ಕುತುಬ್ ಮಿನಾರ್ ಕಂಡುಬರುತ್ತೆ. ಇದು ಆಗ್ರಾದಲ್ಲಿ ಇರುವಂಥದ್ದು, ದೆಹಲಿಯ ಬಳಿಯ ಆಗ್ರಾದಲ್ಲಿ. ಇದನ್ನು ಶಹಜಹಾನ್ ನಿರ್ಮಿಸಿದ. ಇದನ್ನು 1193ರಲ್ಲಿ ಕುತುಬುದ್ದೀನ್ ಐಬಕ್ ನಿರ್ಮಿಸಲು ಪ್ರಾರಂಭಿಸಿದ. ಆದರೆ ಈತನ ಕಾಲದಲ್ಲಿ ಇದು ನಿರ್ಮಾಣ ಮುಕ್ತಾಯ ಆಗೋದಿಲ್ಲ. ಮೊದಲಿಗೆ ಇದನ್ನು 1220ರಲ್ಲಿ ಇಲ್ತಮಷ್ ಇದರ ನಿರ್ಮಾಣವನ್ನು ಪೂರ್ಣಗೊಳಿಸಿದ. ಇದರ ವಿಶೇಷತೆ ಏನು ಕೇಳಿದ್ರೆ, ಈ ಕುತುಬ್ ಮಿನಾರ್ನಲ್ಲಿ 5 ಮಹಡಿಗಳಿವೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ಸಾಂಚಿಯ ಸ್ತೂಪ ಯಾವ ರಾಜ್ಯದಲ್ಲಿದೆ? ಸರಿ ಉತ್ತರ ಇದು ಸಾಂಚಿಯ ಬೌದ್ಧ ಸ್ತೂಪ ಮಧ್ಯಪ್ರದೇಶದಲ್ಲಿ ಇರುವಂಥದ್ದು. ಸಾಂಚಿಯ ಬೌದ್ಧ ಸ್ತೂಪವನ್ನು ಅಶೋಕ ನಿರ್ಮಾಣ ಮಾಡ್ತಾನೆ. ಇನ್ನೊಂದು ವಿಶೇಷ ಅಂಶ ತುಂಬ ಸರಿ ಕೇಳಿದರೆ, ಸಾಂಚಿಯ ಬೌದ್ಧ ಸ್ತೂಪ ಇಂಡಿಯನ್ ಕರೆನ್ಸಿ ಎಷ್ಟು ರೂಪಾಯಿಯ ನೋಟಿನ ಮೇಲಿದೆ ಅಂತ ತುಂಬ ಸರಿ ಕೇಳಿದ್ದಾರೆ. ನೋಟ್ ಮಾಡ್ಕೊಳ್ಳಿ, 200 ರು ನೋಟಿನ ಮೇಲಿದೆ. ಸಾಂಚಿಯ ಬೌದ್ಧ ಸ್ತೂಪದ ಚಿತ್ರ 200 ರು ನೋಟಿನ ಮೇಲೆ ಇರುವಂಥದ್ದು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ಎಲ್ಲೋರಾ ಕೇವ್ಸ್, ಎಲ್ಲೋರಾ ಗುಹಾಂತರ ದೇವಾಲಯಗಳು ಯಾವ ರಾಜ್ಯದಲ್ಲಿವೆ? ಸರಿಯಾದ ಉತ್ತರ ಇವು ಮಹಾರಾಷ್ಟ್ರದಲ್ಲಿ ಇರುವಂಥದ್ದು. ರಾಷ್ಟ್ರಕೂಟರ ಕಾಲಕ್ಕೆ ಸಂಬಂಧಪಟ್ಟಿದ್ದು. ರಾಷ್ಟ್ರಕೂಟರ ಕಾಲಕ್ಕೆ ಸಂಬಂಧಿಸಿರುವಂಥದ್ದು. ಇದರಲ್ಲಿ 34 ಮಠ ಮತ್ತು ಮಂದಿರಗಳಿವೆ. ಮಠ ಮತ್ತು ಮಂದಿರಗಳಿರುವಂಥದ್ದು. ಇದರ ವಿಶೇಷತೆ ಏನು ಕೇಳಿದ್ರೆ, ಇದರಲ್ಲಿ ಹಿಂದೂ, ಬೌದ್ಧ ಮತ್ತು ಜೈನ ದೇವಾಲಯಗಳಿವೆ. ಜೈನ ದೇವಾಲಯಗಳಿವೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ತಾಜ್ ಮಹಲ್ ಯಾವ ರಾಜ್ಯದಲ್ಲಿದೆ? ತಾಜ್ ಮಹಲ್ ಇರುವಂಥದ್ದು ಉತ್ತರ ಪ್ರದೇಶದ ಆಗ್ರಾದಲ್ಲಿ ಇದೆ. ತಾಜ್ ಮಹಲನ್ನು ನಿರ್ಮಿಸಿದ್ದು ಯಾರು ಕೇಳಿದ್ರೆ ಶಹಜಹಾನ್. ತನ್ನ ಹೆಂಡತಿ ಮುಮ್ತಾಜ್ ಮಹಲ್ನ ನೆನಪಿನಲ್ಲಿ ತಾಜ್ ಮಹಲ್ ನಿರ್ಮಿಸಿದ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೆ ಲೈನ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಪಶ್ಚಿಮ ಬಂಗಾಳದಲ್ಲಿ ಇರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದನ್ನು 1999ರಲ್ಲಿ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಲಾಯಿತು. ಇನ್ನಿತರ ರೈಲ್ವೆ ಲೈನ್ಗಳು, ಯುನೆಸ್ಕೋ ಹೆರಿಟೇಜ್ ಸೈಟ್ಗೆ ಸೇರಿದಂಥ ರೈಲ್ವೆ ಲೈನ್ಗಳು ಯಾವುದು ಕೇಳಿದ್ರೆ ನೀಲಗಿರಿ ಪರ್ವತ ರೈಲ್ವೆ. ನೀಲಗಿರಿ ಪರ್ವತ ರೈಲ್ವೆ ಇದನ್ನು 2005ರಲ್ಲಿ ಈ ಪಟ್ಟಿಗೆ ಸೇರಿಸಲಾಯಿತು. ಇನ್ನು ಕಲ್ಕತ್ತಾ ಶಿಮ್ಲಾ ರೈಲ್ವೆ, ಕಲ್ಕತ್ತಾ ಶಿಮ್ಲಾ ರೈಲ್ವೆಯನ್ನು 2008ರಲ್ಲಿ ಸೇರಿಸಲಾಯಿತು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ನಂದಾದೇವಿ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಉತ್ತರಾಖಂಡ್ನಲ್ಲಿ ಇರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 1988ರಲ್ಲಿ ನಂದಾದೇವಿ ನ್ಯಾಷನಲ್ ಪಾರ್ಕನ್ನು ಯುನೆಸ್ಕೋ ಹೆರಿಟೇಜ್ ಪಟ್ಟಿಗೆ ಸೇರಿಸಲಾಯಿತು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ಹುಮಾಯೂನ್ ಮಕ್ಬರ, ಹುಮಾಯೂನ್ ಟೋಂಬ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ದೆಹಲಿ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರುವಂಥದ್ದು. ಹುಮಾಯೂನ್ ಟೋಂಬ್ 1993ಯಲ್ಲಿ ಇದನ್ನು ಈ ಪಟ್ಟಿಗೆ ಸೇರಿಸಲಾಯಿತು. ಈ ಹುಮಾಯೂನ್ ಟೋಂಬ್ ಇದೆಯಲ್ಲ, ಇದನ್ನು ಆತನ ಪತ್ನಿ ಬೇಗಂ ಅವರು ನಿರ್ಮಾಣ ಮಾಡ್ತಾರೆ.
ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ನೀಲಗಿರಿ ಹಿಲ್ ರೈಲ್ವೆ ಲೈನ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ತಮಿಳುನಾಡಲ್ಲಿ ಇರುವಂಥದ್ದು. 2005ರಲ್ಲಿ ಇದನ್ನು ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಯಿತು. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ಕಲ್ಕಾ ಹಿಮ್ಲಾ ಹಿಲ್ ರೈಲ್ವೆ ಲೈನ್ ಯಾವ ರಾಜ್ಯದಲ್ಲಿದೆ? ಇದು ಹಿಮಾಚಲ ಪ್ರದೇಶದಲ್ಲಿರುವಂಥದ್ದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ಮಹಾಬೋಧಿ ಟೆಂಪಲ್ ಕಾಂಪ್ಲೆಕ್ಸ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಬಿಹಾರದಲ್ಲಿರುವಂಥದ್ದು. ಇದನ್ನು 2002ರಲ್ಲಿ ಯುನೆಸ್ಕೋ ತಾಣಗಳ ಪಟ್ಟಿಗೆ ಸೇರಿಸಲಾಯಿತು. ಇನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಸ್ಥಳವಾದ ಭೀಮ್ಬೇಟ್ಕಾ ರಾಕ್ ಶೆಲ್ಟರ್ ಯಾವ ರಾಜ್ಯದಲ್ಲಿದೆ? ಸರಿಯಾದ ಉತ್ತರ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿರುವಂಥದ್ದು. ಇನ್ನು ಮಧ್ಯಪ್ರದೇಶದ ಪ್ರಮುಖ ಸ್ಥಳಗಳ ಬಗ್ಗೆ ನೋಡ್ತಾ ಹೋದರೆ ಇದು 2003ರಲ್ಲಿ ಸೇರಿಸಿದ್ದು ಯಾವುದು? ಭೀಮ್ಬೇಟ್ಕಾ ರಾಕ್ ಶೆಲ್ಟರ್. ಇನ್ನು ಮಧ್ಯಪ್ರದೇಶದ ಬೇರೆ ಬೇರೆ ನೋಡ್ತಾ ಹೋದರೆ ಖಜುರಾಹೋ ಟೆಂಪಲ್, ಖಜುರಾಹೋ ದೇವಾಲಯ, ಸಾಂಚಿಯ ಬೌದ್ಧ ಸ್ತೂಪ, ಹಾಗೆಯೇ ಭೀಮ್ಬೇಟ್ಕಾ ಈಗ ಹೇಳಿರುವಂಥ ಭೀಮ್ಬೇಟ್ಕಾ ಪರ್ವತಗಳು. ಇವು ಪ್ರಮುಖವಾಗಿ ಮಧ್ಯಪ್ರದೇಶದಲ್ಲಿರುವಂತಹ ಪ್ರಮುಖ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು. ಸ್ನೇಹಿತರೆ, ಇದಿಷ್ಟು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ 2025ನ ಭಾರತಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಇನ್ನು ಮುಂದಿನ ವಿಡಿಯೋದಲ್ಲಿ ಪ್ರಪಂಚಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ತಾಣಗಳ ಬಗ್ಗೆ, ಪ್ರಮುಖ ವಿಷಯಗಳ ಬಗ್ಗೆ, ವಿಶೇಷಗಳ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಮತ್ತು ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.